ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ತಾನು. ಇಂದಿನ ವ್ಲಾಗ್ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಪ್ರಯುಕ್ತವಾಗಿದೆ. ಇಂದಿನ ವರ್ಷದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವೃತ ನಮ್ಮ ಕುಟುಂಬ ದೇವಸ್ಥಾನವಾದ ಶ್ರೀ ಶಾಂತಿರಿ ಮಾಮಯ್ಯ ದೇವಸ್ಥಾನದಲ್ಲಿ ನಡೆದಿದೆ. ಈ ಕಾಣುವ ಕಟ್ಟೆ ನಮ್ಮ ದೇವಸ್ಥಾನದ ಶ್ರೀ ಕಾಳಭೈರೇಶ್ವರ ಸ್ವಾಮಿಯ ಕಟ್ಟೆ. ಹಾಗೆ ಇದೇ ನಮ್ಮ ಶ್ರೀ ಶಾಂತೇಶ್ವರಿ ಮಹಾಮಾಯಿ ದೇವಿ. ಹಾಗೆ ಅವಳ ಬಲದ ಬದಿಯಲ್ಲಿ ಶ್ರೀ ವರಮಹಾಲಕ್ಷ್ಮಿ ದೇವಿಯನ್ನು ಕುಳಿಸಿದ್ದಾರೆ. ಪೂಜೆ ತಯಾರಿ ಅರ್ಚಕರು ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಶ್ರೀ ಶಾಂತೇರಿ ಮಾಮಯ್ಯ ದೇವಿಗೆ ಮಾಮೂಲು ಪೂಜೆ ಮಾಡ್ತಾರೆ. ಹಾಗೆ ಅದು ಮೊದಲು ಮಾಡಿದ್ರು. ಅದಾದ್ಮೇಲೆ ವರಮಹಾಲಕ್ಷ್ಮಿ ಪೂಜೆಯ ತಯಾರಿ ಅರ್ಚಕರು ಸಹ ಮಾಡ್ತಾ ಇದ್ರು. ಹಾಗೆ ಮಾತೃಮಂಡಳಿಯವರು ದಾರವನ್ನು ಪ್ರಸಾದಕ್ಕೆ ಕಟ್ತಾ ಇದ್ರು. ಅದಾದ್ಮೇಲೆ ಸಾಮೂಹಿಕ ಪ್ರಾರ್ಥನೆ ಇತ್ತು. ಮಾತೃಮಂಡಳಿ ಮತ್ತು ನಮ್ಮ ಕುಟುಂಬದ ಅವರಿಂದ ಪ್ರಾರ್ಥನೆ ಎಲ್ಲ ಕಳೆದು ಕಲಶ ಪೂಜೆ ಇತ್ತು. ಕಲಶ ಪೂಜೆ ಎಲ್ಲ ಮಾಡಿ ಆ ಕಲಶಕ್ಕೆ ಎಲ್ಲರೂ ಸಹ ಪ್ರಾರ್ಥನೆ ಎಲ್ಲ ಮಾಡಿ ಅದನ್ನು ಶ್ರೀ ವರಮಹಾಲಕ್ಷ್ಮಿ ದೇವರ ಮಂಟಪದ ಎದುರು ತಂದು ಇಡ್ತಾರೆ. ಹಾಗೆ ಈ ಕಲಶ ಮತ್ತು ದೀಪ ಹಿಡಿಯುವವರು ದೇವರ ಪೂಜೆಗೆ ಕೂತ್ಕೊಳ್ಳುವವರು ಅವರೇ ತಕೊಂಡು ಈ ಕಲಶವನ್ನು ದೇವರದು ವರಮಹಾಲಕ್ಷ್ಮಿ ದೇವರ ಚಿತ್ರದ ಮುಂದೆ ಇಟ್ಟು ಅದಕ್ಕೆ ಅರ್ಚಕರು ಬೆಳ್ಳಿ ಕವಚ ಮುಖ ಇಟ್ಟು ಅಲಂಕಾರ ಹೂವಿನಿಂದ ಅಲಂಕಾರ ಮಾಡ್ತಾರೆ. ಅಲಂಕಾರ ಎಲ್ಲ ಆದ ಬಳಿಕ ವರಮಹಾಲಕ್ಷ್ಮಿ ದೇವರ ಕತೆ ಹೇಳಿ ಪೂಜೆಗೆ ಸಿದ್ಧ ಮಾಡ್ತಾರೆ. ಹಾಗೆ ನಮಗೆ ಪೂಜೆ ರೆಸಿಪಿ ಮಾಡಲಿಕ್ಕೆ ಇತ್ತು ಕೌಂಟ್ರಲ್ಲಿ. ನಾನು ಬ್ಯುಸಿಯಾಗಿದ್ದೆ. ಮತ್ತು ಮಾತೃಮಂಡಳಿ ಅವರಿಂದ ಭಜನೆ ಸೇವೆ ನಡೆಯಿತು. ನೋಡಿ, ಇದು ನಮ್ಮ ದೇವರ ಮನೆ. ಇಲ್ಲಿ ದೇವರದು ಆಯುಧ ಹಾಗೂ ಉಡುಪು ಇಡ್ತೇವೆ. ನೋಡಿ, ಅಲಂಕಾರ ಎಲ್ಲ ಆದ ಮೇಲೆ ಶ್ರೀ ವರಮಹಾಲಕ್ಷ್ಮಿ ಅಮ್ಮ ಹೇಗಿದ್ದಾರೆ ನೋಡಿ. ಅದಾದ್ಮೇಲೆ ಪೂಜೆ, ಮಹಾಪೂಜೆ ಇದು. ಅದ ಬಳಿಕ ಶ್ರೀ ಶಾಂತೇರಿ ಅಮ್ಮನವರಿಗೆ ವಿಶೇಷ ಮಹಾಪೂಜೆ ನೀಡ್ತಾರೆ. ಸುಮಂಗಲಿಯವರಿಗೆ ಕೆಂಪು ದಾರ ಮಾಂಗಲ್ಯಕ್ಕೆ ಕಟ್ಟಲಿಕ್ಕಿರ್ತದೆ. ಬ್ರಾಹ್ಮಣ ದಾನ ನೀಡಲಿಕ್ಕಿರ್ತದೆ. ನೀಡಿ ಎಲ್ಲ ಆದ ಬಳಿಕ ಸುಮಂಗಳೆಯವರಿಗೆ 4 ಸುಮಂಗಳೆ ಮುತ್ತೈದೆಯವರಿಗೆ ಬಾಗಿಲನ್ನು ನೀಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕಿರ್ತದೆ. ಅದಾದಮೇಲೆ ಪ್ರಸಾದ ವಿತರಣೆ. ನೋಡಿ, ಪ್ರಸಾದದಲ್ಲಿ ಬಳೆ, ಕೆಂಪು ದಾರ ಹಾಗೂ ಅವಲಕ್ಕಿ ಮತ್ತು ಹಣ್ಣಂಪಲು ನೀಡ್ತಾರೆ. ನೋಡಿ, ಇವರೆಲ್ಲರೂ ಸಹ ಪೂಜೆಗೆ ಬಂದವರು. ಅನ್ನಪ್ರಸಾದ ವಿತರಣೆ. ತುಂಬ ಜನ ಇದ್ದಾರೆ. ಆ ಕಡೆ ಸಹ ಅನ್ನಪ್ರಸಾದ ಕೊಡ್ತಿದ್ದಾರೆ. ಹಾಗೆ ಇಂದಿನ ವ್ಲಾಗ್ ಮುಕ್ತಾಯದೊಂದಿಗೆ ಎಲ್ಲರಿಗೂ ಶುಭವಾಗಲಿ. ಬಾಯ್.